ಅಂದರೆ ಇವಾಗ ಕನ್ನಡ ಇಂಡಸ್ಟ್ರಿಯಲ್ ಅಂತ ಬಂದಾಗ ರೀಸೆಂಟ್ ಆಗಿರುವಂಥ ವಿಷಯ ಗೊತ್ತಾಗಿರ್ಬೋದು ನಿಮಗೂ ಕೂಡ ಸೈಮಾ ಅವಾರ್ಡ್ಸ್ ಅಂತ ಬಂದಾಗ ಯಾಕೆ ಸರಿ ಪ್ರತಿಯೊಂದು ಸಲವೂ ಕೂಡ ಈ ಸೈಮಾ ಅವಾರ್ಡ್ಸಲ್ಲಿ ಕನ್ನಡಿಗರನ್ನು ದೂರ ಮಾಡ್ತಾ ಇದ್ದಾರೆ. ಈ ಬಾರಿ ದುನಿಯಾ ವಿಜಯ್ ಅವರು ಧ್ವನಿ ಎತ್ತಿದ್ದಾರೆ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಯಾವಾಗಲೂ ಅದು ನಮ್ಮ ಕನ್ನಡ ಇದು ಅವಾರ್ಡ್ಸ್ ಕೊಡೋದೆಲ್ಲ ಕಡೆಯಲ್ಲೇ ಕೊಡ್ತಾರೆ. ಯಾವಾಗಲೂ ರಾತ್ರಿ 12 ಗಂಟೆ 1 ಗಂಟೆ ಆಗಿರುತ್ತೆ, ಎಲ್ಲ ಮನೆಗೆ ಹೊಟ್ಟೋಗಿರ್ತಾರೆ, ಯಾರು ಇರೋದಿಲ್ಲ. ಅದೊಂಥರ ಯಾರು ಹೇಳ್ಕೊಂಡಿರಲಿಲ್ಲ. ದುನಿಯಾ ವಿಜಯರು ಅದನ್ನು ಓಪನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಆ್ಯಂಡ್ ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಯಾವುದಕ್ಕೂ ಕಡಿಮೆ ಇಲ್ಲ ರೀ. ನಾವು ತುಂಬ ದೊಡ್ಡದಾಗಿ ಬೆಳೆದಿದ್ದೀವಿ, ಚೆನ್ನಾಗಿ ಬೆಳೆದಿದ್ದೀವಿ. ನಮ್ಮಲ್ಲೂ ಹಲವಾರು ದೊಡ್ಡ ದೊಡ್ಡ ಸ್ಟಾರ್ಗಳಿದ್ದಾರೆ. ಹಾಗಾಗಿ ನಾವು ನಮಗೆ ಹಾಕಬೇಕು ಈ ಕೀಳರಿಮೆ ಎಲ್ಲ. ಸೊ ದುನಿಯಾ ವಿಜಯ್ ಅದನ್ನು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಕಂಪ್ಲೀಟ್ಲಿ ಸಪೋರ್ಟಿವ್, ತಪ್ಪೇ ಇಲ್ಲ. ನಮ್ಗೆ ಆ ಥರ ಅವಮಾನ ಮಾಡಿದ್ರೆ ನಾವು ಬರೋದಿಲ್ಲ ಅಂತ ಹೇಳಿದ್ರು. ಅವ್ರು ಹೇಳಿದ್ದು ಕರೆಕ್ಟ್, ಹೋಗೋದು ಬೇಡ. ಯಾಕೆ ಮಾಡಬೇಕು ನಾವು? ನಮಗೆ ಆ ಥರ ಕೀಳಾಗಿ ಕಾಣ್ತಾರೆ ಅಂತ ಅವರಿಗೆ ಆ ಥರ ಭಾವನೆ ಬರದೇ ಇದ್ದರೆ ಅದನ್ನು ಹೇಳ್ತಾ ಇರಲಿಲ್ಲ ಅವರು. ಎಲ್ಲ ಅವ್ರಿಗೆ ಹೋದಾಗ ಆ ಭಾವನೆ ಬಂದಿದೆ ಅವರಿಗೆ. ನಮ್ಮನ್ನು ತೀರಾ ಕೀಳಾಗಿ ಕಾಣ್ತಾ ಇದ್ದಾರೆ ಅಥವಾ ನಮ್ಮನ್ನು ಸರಿಯಾಗಿ ನೋಡ್ತಾ ಇಲ್ಲ, ನಮ್ಮನ್ನು ಸರಿಯಾಗಿ ಇದು ಮಾಡ್ತಾ ಇಲ್ಲ ಅಂದಾಗ ಅದಕ್ಕೆ ಅವರ ಸಿಟ್ಟು ಬಂದಿರೋದು. ಹಾಗಾಗಿ ಅವ್ರು ಹೇಳ್ತಿರೋ ಸತ್ಯ ಇದೆ ಅಲ್ವಾ, ಸುಮ್ಮನೆ ಯಾಕೆ ಹೇಳ್ತಾರೆ ಅದನ್ನು? ಹಾಗಾಗಿ ಐ ಕಂಪ್ಲೀಟ್ಲಿ ಸಪೋರ್ಟಿವ್. ಈಸ್ ರೈಟ್. ಇಫ್ ಯು ಫೀಲ್ಸ್ ಹೌದು ನಾವು ಇದಕ್ಕೆ ಹೋಗೋದು ಬೇಡ ಅಂದರೆ ಹೋಗೋದು ಬೇಡ. ಐ ಸಪೋರ್ಟಿವ್ ಕಂಪ್ಲೀಟ್ಲಿ.